இல்லையா? ಒಂದು ವಿಶೇಷತೆ ಏನೇನು ನಡೀತು, ಏನೇನು ಪೂಜಾ ಕಾರ್ಯಕ್ರಮಗಳು ಮತ್ತು ವಿಶೇಷ ಪೂಜೆ ಏನಿತ್ತು ವಿಶೇಷವನ್ನು ಗೊತ್ತಲ್ಲ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇರಕೋ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಃ. ಭಕ್ತ ಮಹಾಶಯರೆಲ್ಲರಿಗೂ ನಮಸ್ಕಾರ. ಇದು ಬಾಣಸ್ವಾಡಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಆದಿಕಾಲದಿಂದಲೂ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವವು ಬಹಳ ವಿಜೃಂಭಣೆಯಿಂದ ಗಣ ಸರ್ಕಾರ ಮತ್ತು ಬಾಣಸ್ವಾಡಿ ಗ್ರಾಮಸ್ಥರಿಂದ ಮತ್ತು ಭಕ್ತಾದಿಗಳ ಸಹಾಯದಿಂದ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಇದು ಪರಾಭವನಾಮ ಸಂವತ್ಸರದ ಬ್ರಹ್ಮೋತ್ಸವದ ವಿಶೇಷಗಳು. ಇಲ್ಲಿ ಪಾಂಚರಾತ್ರ ಆಗಮೋಕ್ತವಾಗಿ ಸಪ್ತದಿನ ಸಂಕಲ್ಪಿತವಾಗಿ ಈ ಬ್ರಹ್ಮ ರಥೋತ್ಸವವು ನಡೆಯುತ್ತೆ. ಮೊದಲನೇ ದಿನ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕ, ಸ್ನಪನ, ಮಹಾಮಂಗಳಾರತಿ, ಬೆಳಗಿನ ಸೇವೆ ಇರುತ್ತೆ. ಅದಾದ ನಂತರ ಸಂಜೆ ಯಾಗಶಾಲೆ ಪ್ರವೇಶ, ಅಂಕುರಾರ್ಪಣೆ, ಮೃತಿಕಾ ಸಂಗ್ರಹಣ, ಧ್ವಜಾರೋಹಣಗಳು ಮತ್ತು ಆ ದಿನ ವಿಶೇಷವಾಗಿ ರಾತ್ರಿಗೆ ಹನುಮಂತೋತ್ಸವವಿರುತ್ತೆ. ಇದು ಮೊದಲನೇ ದಿನ ಕಾರ್ಯಕ್ರಮ. ಇನ್ನು ಎರಡನೇ ದಿನ ಯಥಾ ಪ್ರಕಾರ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ, ಹೂವಿನ ಅಲಂಕಾರ, ಸಂಜೆ ಹೋಮಾವಧಿಗಳಾದ ನಂತರ ಬಲಿಯನ್ನು ಆದ ನಂತರ ಶೇಷವಾಹನೋತ್ಸವ ಮತ್ತು ಮೂರನೇ ದಿನ ಯಥಾ ಪ್ರಕಾರ ಬೆಳಗ್ಗೆ ಸ್ವಾಮಿಗೆ ಸ್ನಪನ, ಆರತಿ, ಅಲಂಕಾರಗಳಿರುತ್ತೆ. ಸಂಜೆ ಹೋಮಾದಿಗಳ ನಂತರ ಗರುಡೋತ್ಸವ ಮತ್ತು ವಿಶೇಷವಾಗಿ ಸೀತಾರಾಮರ ಕಲ್ಯಾಣೋತ್ಸವ ಮೂರನೇ ದಿನ ನಡೆಯುತ್ತೆ. ನಾಲ್ಕನೇ ದಿನ ಬೆಳಗ್ಗೆ ಸ್ವಾಮಿಗೆ ವಿಶೇಷವಾದಂಥ ಅಭಿಷೇಕ ಅಲಂಕಾರ ಆದ ನಂತರ ಸಂಜೆ ಗಜೇಂದ್ರ ಮೋಕ್ಷ. ಇದು ನಾಲ್ಕನೇ ದಿನ ಕಾರ್ಯಕ್ರಮ. ವಿಶೇಷವಾಗಿ ಸಪ್ತದಿನ ಸಂಕಲ್ಪಿತದಲ್ಲಿ ಐದನೇ ದಿನ ಬ್ರಹ್ಮ ರಥೋತ್ಸವ ನಡೆಯುತ್ತೆ. ಈ ರಥೋತ್ಸವ ವಿಶೇಷವಾಗಿ ಶ್ರವಣ ನಕ್ಷತ್ರದಲ್ಲಿ ಅಭಿಜಿನ್ ಮುಹೂರ್ತದಲ್ಲಿ ನಡೆಯುತ್ತೆ. ಮಧ್ಯಾಹ್ನ ಗ್ರಾಮಸ್ಥರಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರುತ್ತೆ. ಸಂಜೆ ಈ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಹೆಣ್ಣುಮಕ್ಕಳಿಂದ ದೀಪಾರತಿಗಳಿರುತ್ತೆ. ಆ ದಿನ ರಾತ್ರಿ ವಿಶೇಷವಾಗಿ 30 ಹೂವಿನ ಪಲ್ಲಕ್ಕಿಗಳು ಬಗೆ ಬಗೆಯ ಮಂಡಳಿಗಳಿಂದ ಗ್ರಾಮಸ್ಥರಿಂದ ನಡೆಯುತ್ತೆ. ಇನ್ನು ಆರನೇ ದಿನ ಬೆಳಗ್ಗೆ ಸ್ವಾಮಿಗೆ ಯಥಾ ಪ್ರಕಾರ ಅಭಿಷೇಕ ಅಲಂಕಾರ ಆದ ನಂತರ ವಿಶೇಷವಾಗಿ ಸಂಜೆಗೆ ಪಾರಾಟ ಉತ್ಸವವಿರುತ್ತೆ. ಇನ್ನು ಏಳನೇ ದಿನ ಕೊನೆಯ ದಿನ, ಆ ದಿನ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ಆದ ನಂತರ ಗ್ರಾಮಸ್ಥರೆಲ್ಲ ಸೇರಿ ವಸಂತೋತ್ಸವ ಕಾರ್ಯಕ್ರಮವನ್ನು ನಡೆಸ್ತಾರೆ. ಆ ದಿನ ಆದ ನಂತರ ಸಂಜೆ ಕರಗ ಮಹೋತ್ಸವ ಇರುತ್ತೆ. ಕರಗ ಮಹೋತ್ಸವದ ಮುಂಚಿತವಾಗಿ ಏನು ನಾವು ಈ ಸಪ್ತಿನ ಸಂಕಲ್ಪಿತವಾಗಿ ಬ್ರಹ್ಮರಥೋತ್ಸವವನ್ನು ಮಾಡಿರ್ತೇವೆ, ಅದು ಧ್ವಜಾರೋಹಣ ಮಾಡಿರ್ತೇವೆ. ಅದನ್ನು ಕೊನೆಗೆ ಧ್ವಜ ಅವರೋಹಣ ಮಾಡಿ ಸ್ವಾಮಿಗೆ ವಿಶೇಷವಾದಂಥ ದ್ವಾದಶಿ ಆರತಿಗಳನ್ನು ಮಾಡಿ ಅಲ್ಲಿಗೆ ಸಮಾಪ್ತಿಯನ್ನು ಮಾಡ್ತೇವೆ. ಇನ್ನು 8ನೇ ದಿನ ವಿಶೇಷವಾಗಿ ಗುಡಿಯಲ್ಲಿ ನಡೆಯುವ ಕಾರ್ಯಕ್ರಮ ಶಯನೋತ್ಸವ ಮಾಡ್ತೇವೆ. ಇದು ಬ್ರಹ್ಮೋತ್ಸವ ವಿಶೇಷ. ಇದಾದ ನಂತರ ಎಲ್ಲರಿಗೂ ಒಳ್ಳೆಯದಾಗಲಿ, ಸನ್ಮಂಗಳ ಉಂಟಾಗಲಿ, ಸರ್ವೇ ಸನಾತನಿ. ಮತ್ತು ವಿಶೇಷತೆ ಈ ಬಾಣಸ್ವಾಡಿಯ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವ ಹಾಗೂ ಕರಗ ಮಹೋತ್ಸವ ಪ್ರತಿನಿತ್ಯ ಅಭಿಷೇಕಗಳು, ಅಲಂಕಾರಗಳು ಮತ್ತು ಸಂಜೆ ಹೊತ್ತು ಊಟದ ವ್ಯವಸ್ಥೆ ಕೂಡ ಪ್ರಸಾದ ಇರುತ್ತೆ. ಬೆಳಿಗ್ಗೆ ಪ್ರಸಾದ, ಸಾಯಂಕಾಲ ಊಟ ಇರುತ್ತೆ. ಭಕ್ತಾದಿಗಳು ಸಹಸ್ರಾರು ಮಂದಿ ಬರ್ತಾರೆ. ಶನಿವಾರ ದಿವಸ ವಿಶೇಷ ಆಂಜನೇಯನಿಗೆ ಆ ದಿನ ಒಂದು 10,000ದಿಂದ 15,000 ಜನ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳ ಕೋರಿಕೆ ಏನು ಬೇಡ್ಕೊಳ್ತಾರೆ, ಆ ಬೇಡಿದ ದಿನ ಆಂಜನೇಯ ಕೊಡ್ತಾನೆ ವರವನ್ನು. ಅದೇ ರೀತಿ ಡಿಸೆಂಬರಲ್ಲಿ ಹನುಮ ಜಯಂತಿ ಮತ್ತು ಜನವರಿಯಲ್ಲಿ ವೈಕುಂಠ ಏಕಾದಶಿ ನಡೆಸ್ತೇವೆ. ನವರಾತ್ರಿ ಪೂಜೆಗೂ ಕೂಡ ತುಂಬ ವಿಜೃಂಭಣೆ ನಡೆಯುತ್ತೆ. ಜೈ ಆಂಜನೇಯ.